So good afternoon guys. So question send ಮಾಡಿದ್ದೀನಿ ನಿಮಗೆ ಆಲ್ರೆಡಿ. So ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ question. X Limited had undertaken only one contract during 2016. The data relating to which are mentioned below. So trial balance as on 31st December 2016 consists of entries ಏನೇನು ಕೊಟ್ಟಿದ್ದಾನೆ ಇದರಲ್ಲಿ. Account payable, that is creditors 20,000. Contract is account, that is cash received 4 lakhs. Land and building 86,000. Bank balance 50,000. Materials issued 1,80,000. Plant sent to site on 1/1/1980 50,000. This is plant of opening balance. So plant of opening balance debit side ಬರ್ಕೊಂತೀವಿ. Closing balance ಇತ್ತು ಅಂದರೆ ಅದು ಕ್ರೆಡಿಟ್ ಎಂಟ್ರಿ ಬರ್ಕೊತೀವಿ. ಓಕೆ 50,000. Then wages 2,80,000. Other overheads 14,000. Share capital 2,40,000. ಸೊ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಶೇರ್ ಕ್ಯಾಪಿಟಲ್ ಇದೆ, ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಅಂದರೆ ಲಯಬಿಲಿಟಿ ಮತ್ತು ಅಸೆಟ್ಸ್ ಕೊಟ್ಟಿದ್ದಾನೆ. ಸೊ ಕೊಟ್ಟಿದ್ರೆ ಅರ್ಥ ಏನು, ಯು ನೀಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕ್ವೆಶನಲ್ಲಿ ಅವ್ನು ಮೆನ್ಷನ್ ಮಾಡಿಲ್ಲ. ಅವನೇನೇನು ಮೆನ್ಷನ್ ಮಾಡಿದ್ದಾನೆ, ಓನ್ಲಿ ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಬೈ ಟೇಕಿಂಗ್ ಎ ರೀಸನಬಲ್ ಪೋರ್ಷನ್ ಆಫ್ ಸರ್ಪ್ಲಸ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮಾತ್ರ ಕೇಳ್ತಾ ಇದ್ದಾನೆ. ಬಟ್ ಅಬ್ಸರ್ವ್ ಇಟ್, ಇಫ್ ದ ಕ್ವೆಶನ್ ಹ್ಯಾಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, then you need to prepare both contract account as well as statement of assets and liabilities. Okay, then adjustment second point B, plant costing 10,000 and material costing 8,000 were destroyed in an accident. This is nothing but abnormal loss, these two. And the next, on 31st December 2016, plant which cost 10,000 was returned to stores. This is plant returned. The next, the cost of work done but not yet certified on 31st December 2016 amounted to rupees 4,000 and a materials at site was worth rupees 8,000. So this is work uncertified 4,000 and materials at site closing balance 8,000. Next, depreciation to be charged on plant at 10% per annum. Total contract price is 10 lakhs and contractees pays 80% of work certified. ಅಂದರೆ ಕಾಂಟ್ರಾಕ್ಟಿ ಪೇ ಅಂದರೆ ಏನು, ಕಾಂಟ್ರಾಕ್ಟಿ ಪೇಯ್ಡ್, ದಟ್ ಈಸ್ ಕ್ಯಾಶ್ ಪೇಯ್ಡ್ ಆರ್ ಕಾಂಟ್ರಾಕ್ಟರ್ ಕ್ಯಾಶ್ ರಿಸೀವ್ಡ್, ಎರಡೂ ಒಂದೇ. ಕಾಂಟ್ರಾಕ್ಟಿ ಕ್ಯಾಶ್ ಪೇಮೆಂಟ್ ಮಾಡಿದ್ದೇನೆಂದ್ರೂ ಒಂದೇ, ಅಥವಾ ಕಾಂಟ್ರಾಕ್ಟರ್ ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೇನೆಂದ್ರೂ ಒಂದೇ. ಸೊ ಏನು ಹೇಳ್ತಾ ಇದ್ದಾನೆ, ಕಾಂಟ್ರಾಕ್ಟಿ ಪೇಯ್ಡ್ 80% ಆಫ್ ವರ್ಕ್ ಸರ್ಟಿಫೈಡ್. ಸೊ ಕಾಂಟ್ರಾಕ್ಟಿ ಎಷ್ಟು ಪೇಮೆಂಟ್ ಮಾಡಿದ್ದೇನೆ, 80% ಪೇಮೆಂಟ್ ಮಾಡಿದ್ದೇನೆ. ಅಂದರೆ ಕಾಂಟ್ರಾಕ್ಟಿ ಪೇಮೆಂಟ್ ಮಾಡಿದ್ದೇನೆ ಅಂದರೆ ಕಾಂಟ್ರಾಕ್ಟರ್ ರಿಸೀವ್ ಮಾಡ್ಕೊಂಡಿದ್ದೇನೆ ಅಂತ ಅರ್ಥ. ದಟ್ ಈಸ್ ಕ್ಯಾಶ್ ರಿಸೀವ್ಡ್. Yesterday cash received 4 lakh, which means what, 4 lakh is equal to 80% of work certified. Understood? So this 4 lakh is 80% of work certified. So what about then work certified? So ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ವರ್ಕ್ ಸರ್ಟಿಫೈಡ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಇದಕ್ಕೆ. ಸೊ ನೆಕ್ಸ್ಟ್ ಗೋ ಟು ಸೊಲ್ಯೂಷನ್ ನೋಡ್ಕೊಂಡು 1 by 1. ಸೊ ಆಲ್ರೆಡಿ ಪ್ರಿಪೇರ್ ಆಗಿದೆ ಇಲ್ಲಿ. ಫಸ್ಟ್ ಒನ್, ಮಟೀರಿಯಲ್ಸ್ ಇಶ್ಯೂಡ್ 1,80,000. ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟಿರೋ ಅಮೌಂಟ್ ಎಂಟ್ರಿ ತೊಗೊಂಡಿದ್ದೀವಿ. ವೇಜಸ್ 2,80,000. ಅದರ್ ಓವರ್ಹೆಡ್ಸ್ 14,000. ಪ್ಲಾಂಟ್ ಸೆಂಟ್ ಟು ಸೈಟ್ 50,000. ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ನಲ್ವ, ಟ್ರಯಲ್ ಬ್ಯಾಲೆನ್ಸಲ್ಲಿ 1/1/1980 ಅಂತಿತ್ತು, ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್, ಕ್ರೆಡಿಟ್ ಬ್ಯಾಲೆನ್ಸಸ್. ಸೊ ಫಸ್ಟು ವರ್ಕ್ ಇನ್ ಪ್ರೋಗ್ರೆಸ್. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ 2 ಎಂಟ್ರಿ ಬರುತ್ತೆ, ವರ್ಕ್ ಸರ್ಟಿಫೈಡ್, ವರ್ಕ್ ಅನ್ಸರ್ಟಿಫೈಡ್. ಸೊ ಹಿಯರ್ ಯು ನೀಡ್ ಟು ಕ್ಯಾಲ್ಕುಲೇಟ್ ವರ್ಕ್ ಸರ್ಟಿಫೈಡ್ ಅಮೌಂಟ್, ಬಟ್ ವರ್ಕ್ ಅನ್ಸರ್ಟಿಫೈಡ್ ಹ್ಯಾಸ್ ಬೀನ್ ಗಿವನ್ ಇನ್ ದಿ ಕ್ವೆಶನ್. So how can you calculate work certified amount? By using the formula as I given. ನಿಮಗೆ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ದೀವಿ ಆಗಲೇ. ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡೋದು ಯಾವ ಥರ ಅಂತೇಳಿ, ಬೇಸ್ಡ್ ಆನ್ ಕ್ಯಾಶ್ ರಿಸೀವ್ಡ್. ಸೊ ಇಲ್ಲಿದೆ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ 80 ಇಂಟು ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಏನಿದೆ ಅಲ್ವಾ, ದಟ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾನೆ ಕ್ವೆಶನಲ್ಲಿ. ದಿಸ್ ಒನ್ ಕ್ಯಾಶ್ ರಿಸೀವ್ಡ್ 4 lakhs ಆ್ಯಂಡ್ ದ್ಯಾಟ್ ಈಸ್ 80% ಆಫ್ ವರ್ಕ್ ಸರ್ಟಿಫೈಡ್. ಅದಕ್ಕೆ ಫಾರ್ಮುಲಾ ಏನು ತೊಗೊಂಡಿದ್ದೀವಿ, ವರ್ಕ್ ಸರ್ಟಿಫೈಡ್ ಈಕ್ವಲ್ಸ್ ಟು 100/80 ಇಂಟು ಕ್ಯಾಶ್ ರಿಸೀವ್ಡ್. ಸೊ ಯಾವುದೇ ಇರಲಿ ಪರ್ಸೆಂಟೇಜ್, ಅದನ್ನು ಡಿನಾಮಿನೇಟರಲ್ಲಿ ತಗೊಳ್ಳಿ. ಇಫ್ ದ ಕ್ಯಾಶ್ ರಿಸೀವ್ಡ್ ಈಸ್ 70% ಆಫ್ ವರ್ಕ್ ಸರ್ಟಿಫೈಡ್, ದೆನ್ ಯು ಕ್ಯಾನ್ ಟೇಕ್ 70, ಆರ್ 60% ಆಫ್ ವರ್ಕ್ ಸರ್ಟಿಫೈಡ್ ಯು ಕ್ಯಾನ್ ಟೇಕ್ 60, ವಾಟ್ ಎವರ್ ಇಟ್ ಮೇ ಬಿ. 100/80 ಇಂಟು ಕ್ಯಾಶ್ ರಿಸೀವ್ಡ್. ಸೊ ದಟ್ ಈಸ್ 100/80 ಇಂಟು 4 lakhs, that equals to 5 lakhs. So this is work certified. So that amount will be entered here, work certified 5 lakhs. And work uncertified 4,000 ಕ್ವೆಶನ್ ಅಲ್ಲಿ ಕೊಟ್ಟಿದ್ದೇನೆ. The next, abnormal loss. So abnormal loss,
ಪಾಯಿಂಟ್ ಬಿ ಅಲ್ಲಿದೆ ಪ್ಲಾಂಟ್ ಡೆಸ್ಟ್ರಾಯ್ಡ್ 10,000, materials destroyed 8,000, total 18,000. Next, plant returned. So plant returned, point number CL ಕೊಟ್ಟಿದ್ದಾನೆ 10,000, that is by plant returned inner column ಅಲ್ಲಿ entry ಮಾಡ್ಕೊಳ್ಳಿ. So from that deduct depreciation 10%, less depreciation 10% on 10,000, that is 1,000. So 10,000 minus 1,000, that equals to 9,000 total balance. This is plant reserved. Okay, next, by plant, this is cost of the plant, opening balance ಹೋಗಬೇಕು, this one 50,000 by plant. ಸೊ ಅದರಲ್ಲಿ ಏನೇನು ಲೆಸ್ ಮಾಡ್ಕೋತೀರಾ, ಲೆಸ್ ರಿಟರ್ನ್ ಅಟ್ ಕಾಸ್ಟ್. ಸೊ ರಿಟರ್ನ್ ಅಟ್ ಕಾಸ್ಟ್ ಅಂದರೆ ರಿಟರ್ನ್ ಆಗಿರೋದು, ಬೈ ಪ್ಲಾಂಟ್ ರಿಟರ್ನ್ ಇದೆ ಅಲ್ವಾ, ಇದು ಕಾಸ್ಟ್ ವ್ಯಾಲ್ಯೂ ತೊಗೊಳ್ಳಿ, ಮೈನಸ್ ಮಾಡ್ಕೊಳ್ಳಿ. 50,000 minus 10, 40,000. ಅಗೇನ್ ಲೆಸ್ ಪ್ಲಾಂಟ್ ಲಾಸ್ಟ್, ದಿಸ್ ಈಸ್ ನಥಿಂಗ್ ಬಟ್ ಅಬ್ನಾರ್ಮಲ್ ಲಾಸ್. ಸೊ ವಾಟ್ ಈಸ್ ಅಬ್ನಾರ್ಮಲ್ ಲಾಸ್ ವ್ಯಾಲ್ಯೂ ಆಫ್ ಪ್ಲಾಂಟ್, 10,000. ಸೊ 10,000 ಇದು 30,000. Then last, less depreciation 10%, 10% on 30,000, that is 3,000. 30 minus 3, 27,000. So at last one more entry, materials at site, that is closing value of materials, point D ಅಲ್ಲಿ ಮೆನ್ಷನ್ ಮಾಡಿದ್ದಾನೆ 8,000. So materials at site 8,000 over. Then total balance 5,66,000. So deduct debit entries. The remaining balance is balancing figure notional profit 42,000. So same amount transferred so to next ledger, that is notional profit brought down 42,000. And again you calculate profit and loss account. So profit and loss account calculate ಮಾಡಬೇಕಾದ್ರೆ you need to find out first so what is the ratio, either 1/3 or 2/3. So before going to know the ratio or percentage, you need to calculate. So to know the percentage, calculate work certified divided by contract price. So work certified 5 lakhs, contract price 10 lakhs into 100, that equals to 50%. As I said, if the percentage is between 50 to 75, you can take 2/3 of notional profit to transfer to P&L account. If it is less than 50% or 25%, you need to take 1/3 as notional profit. So 1/3 of notional profit to ಟ್ರಾನ್ಸ್ಫರ್ ಟು P&L ಅಕೌಂಟ್. ಸೊ ಇಲ್ಲಿ ಎಷ್ಟಿದೆ, 50% ಇದೆ. 50% ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಸಿಂಪಲ್, ವರ್ಕ್ ಸರ್ಟಿಫೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ತೊಗೊಂಡ್ರೆ ನಿಮಗೆ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಬೇಸ್ಡ್ ಆನ್ ದಟ್ ಪರ್ಸೆಂಟೇಜ್ ಯು ಕ್ಯಾನ್ ಟೇಕ್ 2/3 ಆರ್ 1/3. ಸೊ ಇಲ್ಲಿ 2/3 ಬರುತ್ತೆ. ವೈ, ಬಿಕಾಸ್ ದ ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಈಸ್ 50. ಸೊ ದಟ್ಸ್ ವೈ ಇಟ್ ಈಸ್ 2/3. ಸೊ ನಾವು ಕ್ಯಾಲ್ಕುಲೇಟ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ P&L ಅಕೌಂಟ್, 2/3 into notional profit into cash received by work certified. So that equals to 22,400. Profit and loss account, transfer amount is 22,400. Then 42,000 minus 22,400, the remaining balance is reserve 19,600. So first ಏನು ಕ್ಯಾಲ್ಕುಲೇಟ್ ಮಾಡ್ತೀರಾ, ವರ್ಕ್ ಸರ್ಟಿಫೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದರೆ ಪರ್ಸೆಂಟೇಜ್ ಗೊತ್ತಾಗುತ್ತೆ, ಅದಕ್ಕೆ ಇಂಟು 100 ಮಾಡ್ಕೊಳ್ಳಿ. ಸೊ ಪರ್ಸೆಂಟೇಜ್ ಗೊತ್ತಾಗುತ್ತೆ. ಸೊ ಆ ಪರ್ಸೆಂಟೇಜ್ ಮೇಲೆ 2/3 ತೊಗೋಬೇಕಾ, 1/3 ತೊಗೋಬೇಕಾ, ಅಥವಾ ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಮೇಲೆ ಅಥವಾ ಎಸ್ಟಿಮೇಟೆಡ್ ಪ್ರಾಫಿಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕಂತ ಗೊತ್ತಾಗುತ್ತೆ. ಸೊ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಕಮ್ಸ್ ಅಂಡರ್ 50% to 75% ಓನ್ಲಿ, ದಟ್ ಈಸ್ 2/3 ಮೇಲೆ ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಅದಾದಮೇಲೆ P&L ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿ. 2/3 ಮೇಲೆ ನೋಷನಲ್ ಪ್ರಾಫಿಟ್ನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದು. ಓಕೆ.